ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಪತ್ರಿಕಾಗೋಷ್ಠಿ ಮಾಡಿರೋ ಉದ್ದೇಶ ಅಂದ್ರೆ ಇವತ್ತು ದೇಶಾದ್ಯಂತ ಚರ್ಚೆಯಲ್ಲಿರುವಂತ ವಿಷಯ ನಾರಿ ಶಕ್ತಿ ರಾಷ್ಟ್ರ ಶಕ್ತಿ ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಮೀಸಲಾತಿಯನ್ನು 33% ಮಾಡ್ಲಿಕ್ಕೆ ಅಡ್ಡಿ ಮಾಡಿದಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಾಗೂ ಮಿತ್ರ ಪಕ್ಷದ ವಿರುದ್ಧ ಜನಾಕ್ರೋಶ ಮಹಿಳಾ ಜನಾಕ್ರೋಶ ಸಭೆಯನ್ನ ನಾವು ಮಾಡ್ತಾ ಇದ್ದೀವಿ ಪಾದಯಾತ್ರೆ ಮುಖಾಂತರ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಮಂಜುಳಾ ಸಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾಳ್ವಿಕಾ ಅವರು ಬರ್ತಾ ಇದ್ದಾರೆ, ರಾಜ್ಯ ಉಪಾಧ್ಯಕ್ಷರು. ಆಮೇಲೆ ಶೋಭಾ ಕರಂದ್ಲಾಜೆ ಅವರು ಬರ್ತಾ ಇದ್ದಾರೆ, ಯಡಿಯೂರಪ್ಪನವ್ರು ಬರ್ತಾರೆ, ವಿಜೇಂದ್ರಣ್ಣ ಅವರು ಬರ್ತಾರೆ, ಎಲ್ಲ MLA ಗಳು ಸ್ಥಳೀಯ ನಮ್ಮ ಪ್ರಹ್ಲಾದ್ ಜೋಶಿ ಅಣ್ಣವರು ಇರ್ತಾರೆ, ಹಾಗೆ ಮಹೇಶ್ ತೆಂಗಿಕೆ ಅವರು ಇರ್ತಾರೆ, ಬೆಲ್ಲದವರು ಇರ್ತಾರೆ. ಅದೇ ರೀತಿಯಾಗಿ ರಾಜ್ಯದ ಎಲ್ಲಾ ನಾಯಕರು ಈ ಒಂದು ನಮ್ಗೆ ಮಹಿಳಾ ಮೋರ್ಚಾಕ್ಕೆ ಸಪೋರ್ಟ್ ಕೊಡುವ ನಿಟ್ಟಿನಲ್ಲಿ ಎಲ್ಲರೂ ಭಾಗಿಗಳಾಗ್ತಾ ಇದ್ದಾರೆ. ಸುಮಾರು ಇಲ್ಲಿ 10,000ಕ್ಕಿಂತ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ, ಹೆಚ್ಚಿಗೆನೆ ಸೇರ್ಬಹುದು. ಆದ ರೀತಿಯಾದಂತ ಒಂದು ಜನಾಕ್ರೋಶ ಸಭೆಯನ್ನ ನಾವು ಮಾಡ್ತಾ ಇದ್ದೀವಿ. ಮುಂಬರುವ ದಿನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಮಹಿಳೆಯರು ಕಲಿಸಿಕೊಡುವಂತ ನಿಟ್ಟಿನಲ್ಲಿ ಇವತ್ತು ಬೃಹತ್ ಒಂದು ಪ್ರತಿಭಟನಾ ಸಭೆಯನ್ನ ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಇದೇ ದಿನಾಂಕ 1/5/2025 ಸಂಜೆ 4 ಗಂಟೆಗೆ ಅಲ್ಲಿ ನಾವು ನೆಹರು ಮೈದಾನದಲ್ಲಿ ಎಲ್ಲರೂ ಸೇರ್ತಾ ಇದ್ದೀವಿ. ನನ್ನ ಹೆಸರು ಸೀಮಾ ರಾಜುಲದ್ವಾ, ಹುಬ್ಬಳ್ಳಿ ಧಾರವಾಡ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ.